ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಬರೋಬ್ಬರಿ 200 ವಿಮಾನಗಳ ಹಾರಾಟ ರದ್ದಾಗಿದೆ. ಪರಿಣಾಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ತುಂಬಿ ತುಳುಕ್ತಾ ಇವೆ. ಬೆಂಗಳೂರು ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ವಿಮಾನ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಕೂರೋದಕ್ಕೂ ಕೂಡ ಜಾಗ ಇಲ್ಲ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ತಾಂತ್ರಿಕ ಸಮಸ್ಯೆ ಮತ್ತು ಸಿಬ್ಬಂದಿ ಕೊರತೆಯ ಪರಿಣಾಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ 40ರಿಂದ 42 ವಿಮಾನಗಳು ಇದೀಗ ಟೇಕ್ ಆಫ್ ಆಗದೆ ವಿಮಾನ ನಿಲ್ದಾಣದಲ್ಲೇ ಇವೆ ಎನ್ನುವಂಥ ಡೀಟೇಲ್ಸ್ಗಳು ಬರ್ತಾ ಇದೆ. ಇಡೀ ದೇಶಾದ್ಯಂತ 200 ಅಂತ ಹೇಳಲಾಗ್ತಾ ಇದೆ. ಪರಿಣಾಮ ಇದೀಗ ಜನರು ಮಾತ್ರ ಸುಸ್ತಾಗ್ಬಿಟ್ಟಿದ್ದಾರೆ. ಇಂಡಿಗೋ ವಿಮಾನ ನಿಲ್ದಾಣದಲ್ಲಿ ಪೈಲಟ್ ಮತ್ತು ಸಿಬ್ಬಂದಿ ಕೊರತೆ ಇದೆ, ತಾಂತ್ರಿಕ ಸಮಸ್ಯೆಗಳೇನೋ ಕಂಡುಬಂದಿದೆ ಅಂತ ಈ ಪರಿಸ್ಥಿತಿಗೆ ಅದು ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಹಲವು ವಿಮಾನಗಳ ಡಿಪಾರ್ಚರ್ ವೇಳಾಪಟ್ಟಿಯಲ್ಲಿ ಅನಿಯಮಿತವಾದಂತಹ ಬದಲಾವಣೆ ಆಗಿದೆ. ಗಂಟೆಗಟ್ಟಲೆ ವಿಳಂಬ ಆಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಬೋರ್ಡಿಂಗ್ ಪ್ರಕ್ರಿಯೆಗೂ ಕೂಡ ತೊಂದರೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಟರ್ಮಿನಲ್ 1ರಲ್ಲಿ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಅಂತೆ. ಡಿಪಾರ್ಚರ್ ಗೇಟ್ ಬಳಿ ಕುಳಿತುಕೊಳ್ಳೋದಕ್ಕೆ ಜಾಗವೇ ಸಿಗದಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗೇಟ್ಗಳ ಬಳಿ ಜನಸಂದಣಿ ಹೆಚ್ಚಾಗಿದೆ. ಪ್ರಯಾಣಿಕರು ನೆಲದ ಮೇಲೆ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಮಾನ ವಿಳಂಬದಿಂದ ಏರ್ಪೋರ್ಟ್ನಲ್ಲಿ ಅತಿಯಾದ ಪ್ರಯಾಣಿಕರ ದಟ್ಟಣೆ ಉಂಟಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಗೂ ಕೂಡ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಿಬಿಟ್ಟಿದೆ. ಹೀಗಾಗಿ ಪ್ರಯಾಣಿಕರು ಇಂಡಿಗೋ ಏರ್ಲೈನ್ಸ್ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಂಟೆಗಟ್ಟಲೆ ಕಾಯ್ತಾ ಇದ್ದೀವಿ, ಯಾವುದೇ ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ, ಇದು ಏರ್ಲೈನ್ನ ನಿರ್ಲಕ್ಷ್ಯ ಅಂತ ಹಲವು ಜನ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಅಧಿಕೃತ ಪ್ರತಿಕ್ರಿಯೆ ಇದುವರೆಗೂ ಕೂಡ ಲಭ್ಯ ಆಗಿಲ್ಲ. ವಿಮಾನ ಸಂಚಾರ ಮತ್ತಷ್ಟು ಸಮಯ ಹಿಡಿಯುವ ಸಾಧ್ಯತೆ ಇದೆ. ಅಂದರೆ ಯಥಾಸ್ಥಿತಿಗೆ ಬರಬೇಕು ಅಂತ ಹೇಳಿದರೆ ಒಟ್ಟು ದೇಶಾದ್ಯಂತ 200 ವಿಮಾನಗಳ ಹಾರಾಟ ರದ್ದಾಗಿದೆ. ಬೆಂಗಳೂರಿನಲ್ಲಿ 42 ಅಂತ ಹೇಳ್ತಾ ಇದ್ದಾರೆ. 22 ಆಗಮನ ಮತ್ತು 20 ನಿರ್ಗಮನ ವಿಮಾನಗಳು ಬೆಂಗಳೂರಿನಲ್ಲಿ ರದ್ದಾಗಿವೆ. ದೊಡ್ಡ ಕೈ ಮೀರ್ತಾ ಇದೆ ಅಂತೇಳಿ ರಾತ್ರಿ 9 ಗಂಟೆಯಿಂದ ನಾವು ಇದೇ ರೀತಿ ಇಲ್ಲೇ ಮೋಸ ಪಡ್ತಾ ಇದ್ದೀವಿ. ವಯಸ್ಸಾದವರು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಭುವನೇಶ್ವರ ರಾತ್ರಿ 9 ಗಂಟೆಗೆ ಇದ್ದಿದ್ದು, ಅದೀಗ ಬೆಳಗ್ಗೆ 7 ಗಂಟೆ ಆಗಿದೆ. ಯಾವುದೇ ರೀತಿಯ ಸರಿಯಾದಂಥ ಒಂದು ನಿರ್ಧಾರ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಏನಕ್ಕಾಗಿದೆ ಕೂಡ ಹೇಳ್ತಾ ಇಲ್ಲ. ಅವರು ತುಂಬ ಜನಕ್ಕೆ ಕಷ್ಟ ಆಗಿದೆ. ಇದು ನೋಡ್ತಾ ಇದ್ದಾರೆ, ವಯಸ್ಸಾದವರು ಎಲ್ಲ ಇದ್ದಾರೆ. ತುಂಬ ಗಲಾಟೆಗಳಾಗ್ತಾ ಇದೆ ನಿನ್ನೆಗಿಂತ. ಬೇರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ ಸುನೀಲ್, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನಗಳಿಂದಲೂ ಮತ್ತು ಜನರಿಂದ ತುಂಬಿ ತುಳುಕ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಖಂಡಿತ ಪ್ರವೀಣ್, ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಅಂದ್ರೆ ಅದು ಇಂಡಿಗೋ. ಹಿಂದೆ ಕೂಡ ಇಂಡಿಗೋ ಕೆಲವೊಂದು ಸಮಸ್ಯೆಗಳನ್ನ ಉಲ್ಬಣ ಮಾಡಿತ್ತು. ಸದ್ಯ ಇದರಿಂದ ದೇಶಾದ್ಯಂತ ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್ ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣದಲ್ಲಿ ಸಾವಿರಾರು ಪ್ರಯಾಣಿಕರು ಗಂಟೆಗಟ್ಟಲೆ ಕಾದು ಸುಸ್ತಾಗಿದ್ದಾರೆ. ಸೊ ಇಂಡಿಗೋದ ತಾಂತ್ರಿಕ ಮತ್ತು ಸಿಬ್ಬಂದಿ ಕೊರತೆ ಕಾರಣದಿಂದ ದೇಶಾದ್ಯಂತ ಇದು ಸಮಸ್ಯೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಬರೋಬ್ಬರಿ 200 ವಿಮಾನ ಹಾರಾಟ ಕೂಡ ರದ್ದಾಗಿರುವಂತದ್ದು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಲ್ಲಾಗಿರ್ಬೋದು, ಕೆಂಪೇಗೌಡ ವಿಮಾನ ನಿಲ್ದಾಣ ಆಗಿರ್ಬೋದು, ದೆಹಲಿ. ಯಾಕಂದ್ರೆ ಬೆಂಗಳೂರಿನ ಜನತೆ ದೆಹಲಿಗೆ ಹೋಗುವಂತದ್ದು, ಮುಂಬೈಗೆ ಹೋಗುವಂತದ್ದು, ಬೇರೆ ಬೇರೆ ಸ್ಟೇಟ್ಗೆ, ಕಂಟ್ರಿಗೆ ಹೋಗ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗಿದ್ರಿಂದ ಪ್ರಯಾಣಿಕರು ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸುಮಾರು ಮೂಲಗಳ ಮಾಹಿತಿ ಪ್ರಕಾರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟು 42 ವಿದೇಶ ವಿಮಾನಗಳು ರದ್ದಾಗಿದೆ. ಈ ಪೈಕಿ 22 ಅಂದ್ರೆ ಬೇರೆ ಕಡೆಯಿಂದ ಆಗಮನ ಆಗಿದೆ, 20 ನಿರ್ಗಮನ ವಿಮಾನಗಳು ರದ್ದಾಗಿರುವಂತದ್ದು. ಸೊ ಪ್ರಮುಖವಾಗಿ ತಾಂತ್ರಿಕ ದೋಷ ಮತ್ತು ಹೊಸ FDTL ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಆಗಿರೋದ್ರಿಂದ ಈ ಒಂದು ಕಾರಣ ಆಗಿದೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗೇನೆ ಸದ್ಯ ಚಳಿಗಾಲವಾದ ಕಾರಣ ವೇಳಾಪಟ್ಟಿಯಲ್ಲಿ ಕೂಡ ಬದಲಾವಣೆ ಕೊಂಚ ಆಗಿತ್ತು. ಆದ್ರೆ ಅಷ್ಟೊಂದು ಬದಲಾವಣೆ ಆಗಿರ್ಲಿಲ್ಲ.
ಸದ್ಯ ಇಂಡಿಗೋದಲ್ಲಿ ತೀವ್ರಗೊಂಡಿರುವ ಪೈಲಟ್ಗಳ ಕೊರತೆ ಆಗಿರ್ಬೋದು, ಹಾಗೇನೆ ಹೊಸ FTTL ನಿಯಮ ಅಂದ್ರೆ ವಾರದ ವಿಶ್ರಾಂತಿ 48 ಗಂಟೆ ಹೆಚ್ಚಿಸಿದೆ, ರಾತ್ರಿ ಕರ್ತವ್ಯ ಸಮಯ ವಿಸ್ತರಣೆ ಮಾಡಿರುವಂತದ್ದು, ಹಾಗೇನೆ ರಾತ್ರಿ ಲ್ಯಾಂಡಿಂಗ್ 2ಕ್ಕೆ ಸೀಮಿತಗೊಳಿಸಿರುವಂತದ್ದು. ಇದು ಪೈಲಟ್ಗಳ ಗಂಭೀರ ಕೊರತೆಗೆ ಕೂಡ ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಹೊಸ ರೋಸ್ಟರಿಂಗ್ ನಿಯಮಗಳಲ್ಲಿ ಪೈಲಟ್ಗಳಲ್ಲಿ ವಾರದ ವಿಶ್ರಾಂತಿಯನ್ನ 36 ಗಂಟೆಗಳಿಂದ 48 ಗಂಟೆವರೆಗೆ ಹೆಚ್ಚಿಸಲಾಗಿದೆ ಮತ್ತು ಪೈಲಟ್ಗಳು ನಡೆಸುವ ರಾತ್ರಿ ಲ್ಯಾಂಡಿಂಗ್ ಗಳನ್ನ 6 ಗಂಟೆಗಳ ಬದಲಿಗೆ ಕೇವಲ 2ಕ್ಕೆ ಸೀಮಿತಗೊಳಿಸಿರುವಂತದ್ದು. ಸೊ ಇದೆಲ್ಲ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. ಸದ್ಯ ನಾವು ವಾಸ್ತವ ಚಿತ್ರಣವನ್ನ ಕೂಡ ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಏರ್ಪೋರ್ಟ್ ಒಳಗಡೆ ಆಕ್ರೋಶವನ್ನ ಪ್ರಯಾಣಿಕರು ವ್ಯಕ್ತಪಡಿಸ್ತಾರೆ ಅಂತ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ವೇಗವಾಗಿ ಹೋಗೋ ಕಾರಣಕ್ಕಾಗಿ ಏರ್ಪೋರ್ಟ್ ಗೆ ಹೋಗ್ತಾರೆ, ಫ್ಲೈಟ್ ಅನ್ನ ಡಿಪೆಂಡ್ ಆಗ್ತಾರೆ. ಅದೇ ಅಂದ್ರೆ ನಾರ್ಮಲ್ ಆದ್ರೆ ಬಸ್ ಆಗಿರ್ಬೋದು, ರೈಲಲ್ಲಿ ಆಗಿರ್ಬೋದು, ಅಥವಾ ತಮ್ಮ ಸ್ವತಃ ವಾಹನಗಳಲ್ಲಿ ಬೇಗವಾಗಿ ಸ್ಥಳಕ್ಕೆ ರೀಚ್ ಆಗೋಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಫ್ಲೈಟ್ ಗೆ ಡಿಪೆಂಡ್ ಆಗಿರ್ತಾರೆ. ಸದ್ಯ ತಾಂತ್ರಿಕ ಕಾರಣ ಕೊಟ್ಟು ಬಹುತೇಕ ವಿಮಾನ ರದ್ದಾಗಿರೋ ಕಾರಣಕ್ಕಾಗಿ ಏರ್ಪೋರ್ಟ್ ಒಳಗಡೆ ಕೂರಲು ಜಾಗ ಇಲ್ಲದ ಪರಿಸ್ಥಿತಿ ಕೂಡ ನಿರ್ಮಾಣವಾದ ಕಾರಣ ಜನಾಕ್ರೋಶ ಬಹಳಷ್ಟು ವ್ಯಕ್ತವಾಗ್ತಿರುವಂತದ್ದು. ಸದ್ಯ ಇದರನ್ನ ಏರ್ ಇಂಡಿಗೋ ಆದಷ್ಟು ಬೇಗ ಸರಿಪಡಿಸಬೇಕಾಗಿರೋದು ಕರ್ತವ್ಯವಾಗಿರುವಂತದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಂದು ನೀಚ ಕಳಪೆ ಒಂದು ಪರಿಸ್ಥಿತಿ ಆಗಿದೆ ನೋಡಿ. ಬೆಳಗ್ಗೆ 4 ಗಂಟೆಯಿಂದ ಎಷ್ಟು ಜನ ಹಾಕೊಂಡವ್ರೆ. ನಮ್ಮ ಶಶಿಕಲಾ ಕಾಡುಗೋಡಿಂದ ಬಂದವ್ರೆ. ಆಗ ಆಗ್ಬೇಕು ಇಂಡಿಗೋ ಆಗ್ಬೇಕು ಕೇಳ್ರಕ್ಕ ಆಗ ಎಲ್ಲರಿಗೆ ಹಾಕೊಂಡು ಹುಡುಗ ಕೇಳ್ತೀನಿ. ಆ ಕೇಳಕ್ ಬಂದ್ರೆ ನಮ್ಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ ಅವರು.